ಹ್ಯೂಮನ್ ಸೈಕಾಲಜಿ ಗಮನಿಸಿ. ಈ ಪುಟ್ಟ ಮಕ್ಕಳಿಗೆ ಫ್ಯೂಚರ್ ಬಗ್ಗೆ ಒಂಚೂರು ವರಿ ಇಲ್ಲ, ಜೊತೆಗೆ ತುಂಬ ಕಾನ್ಫಿಡೆನ್ಸು, ಒಳ್ಳೆ ಇಮ್ಯಾಜಿನೇಷನ್. 80 ವರ್ಷ, 75-80 ವರ್ಷ ಅವ್ರಿಗೂ ಫ್ಯೂಚರ್ ಬಗ್ಗೆ ಯೋಚನೆ ಇಲ್ಲ. ಒಳ್ಳೆ ಕಾನ್ಫಿಡೆನ್ಸ್, ಆರೋಗ್ಯವಾಗಿ ಜೀವನ ಮಾಡಿಬಿಟ್ರೆ ಮಕ್ಕಳ ಥರನೇ ಕಾನ್ಫಿಡೆನ್ಸು, ಒಳ್ಳೆ ಇಮ್ಯಾಜಿನೇಷನ್. ಈ ಮಧ್ಯದಲ್ಲಿರೋರಿಗೆ ಪ್ರಾಬ್ಲಮ್. ಈ ಕಡೆ ಮಗುನೂ ಅಲ್ಲ, ಮಗು ಆಗೋಕ್ಕೆ ಸಾಧ್ಯ ಇಲ್ಲ, ಅಥವಾ 80 ವರ್ಷದ ಥರ ವಿಸ್ಡಮ್ನಲ್ಲೂ ಇಲ್ಲ. ಇನ್ನೊಸೆಂಟಾಗಿರಬೇಕು, ಇಲ್ಲ ವಿವೇಕದಲ್ಲಿ ಜ್ಞಾನಿಯಾಗಬೇಕು, ಎರಡೂ ಇಲ್ಲ. ಮಧ್ಯದಲ್ಲಿರೋದ್ರಿಂದ ಅವನಿಗೆ ಫ್ಯೂಚರ್ ಬಗ್ಗೆ ಬಹಳ ವರಿ. ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲ, ಇನ್ಸೆಕ್ಯೂರಿಟಿ, ಯೋಚನೆ. ಇವರು ಎರಡೇ ಮಾಡಬೇಕು. ಯೋಗ ಎಲ್ಲ ಮಾಡಿ ಮಗು ಥರ ಆಗಬೇಕು, ಇಲ್ಲ ಧ್ಯಾನ ಮಾಡಿ ದೊಡ್ಡವ್ರ ಥರ ಆಗಬೇಕು. ಇದು ಮೆಚ್ಯೂರಿಟಿ ಬರಬೇಕು. ಮಕ್ಕಳಿಗೂ ಮೆಚ್ಯೂರಿಟಿ ಇದೆ, ವಯಸ್ಸಾದವ್ರಿಗೂ ಮೆಚ್ಯೂರಿಟಿ ಇದೆ. ಆದರೆ ಮಧ್ಯದ ವಯಸ್ಸಿನವ್ರಿಗೆ ವೈಟಾಲಿಟಿ ಇದೆ, ಮೆಚ್ಯೂರಿಟಿ ಕಮ್ಮಿ. ಇದು ಸಂಪಾದಿಸ್ಬಿಟ್ರೆ ಚೆನ್ನಾಗಿ